ಜಮ್ಮು ಕಾಶ್ಮೀರದಲ್ಲಿ ಸೋನಾ ಮಾರ್ಗ ಸುರಂಗ ಮಾರ್ಗವನ್ನು ಪ್ರಧಾನಿ ನರೇಂದ್ರ ಮೋದಿ ಇಂದು ಉದ್ಘಾಟಿಸಿದರು. ಈ ವೇಳೆ ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಖಾತೆ ಸಚಿವ ನಿತಿನ್ ಗಡ್ಕರಿ, ಜಮ್ಮು ಕಾಶ್ಮೀರದ ಉಪರಾಜ್ಯಪಾಲ ಮನೋಜ್ ಸಿನ್ಹಾ, ಮುಖ್ಯಮಂತ್ರಿ ಒಮರ್ ಅಬ್ದುಲ್ಲಾ ಮತ್ತಿತರರು ಉಪಸ್ಥಿತರಿದ್ದರು. सोनमर्ग टनल की सौगात यहां पर मिली। प्रधानमंत्री नरेंद्र मोदी इस दौरान एक जनसभा प्रतिकूल ನಂತರ ಪ್ರಧಾನಿ ತೆರೆದ ಜೀಪಿನಲ್ಲಿ ಸುರಂಗ ಮಾರ್ಗದಲ್ಲಿ ಸಂಚರಿಸಿದರು. ಈ ಸುರಂಗ ಮಾರ್ಗದ ನಿರ್ಮಾಣ ಮತ್ತು ಇತರ ಅಂಶಗಳ ಬಗ್ಗೆ ಅಧಿಕಾರಿಗಳಿಂದ ಪ್ರಧಾನಿ ಮಾಹಿತಿ ಪಡೆದರು. ಮೇಕ್ ಇನ್ ಇಂಡಿಯಾ ಪರಿಕಲ್ಪನೆಯಡಿ ನಿರ್ಮಾಣವಾಗಿರುವ ಲೇಹ್ ಮಾರ್ಗದಲ್ಲಿ ಶ್ರೀನಗರ ಮತ್ತು ಸೋನ್ಮಾರ್ಗ್ ನಡುವೆ ಸರ್ವ ಋತುವಿನಲ್ಲೂ ಸಂಪರ್ಕ ಒದಗಿಸಲಿದೆ. ಸುಮಾರು 12 ಕಿಲೋಮೀಟರ್ ಉದ್ದದ ಸೋನ್ಮಾರ್ಗ್ ಸುರಂಗ ಯೋಜನೆಯನ್ನು 2,700 ಕೋಟಿ ರೂಪಾಯಿಗೂ ಅಧಿಕ ವೆಚ್ಚದಲ್ಲಿ ನಿರ್ಮಿಸಲಾಗಿದೆ. ಈ ಸುರಂಗ ಮಾರ್ಗವು ಭೂಕುಸಿತ ಮತ್ತು ಹಿಮಪಾತ ಪೀಡಿತ ಮಾರ್ಗಗಳನ್ನು ತಪ್ಪಿಸಿ ಲಡಾಖ್ ಪ್ರದೇಶಕ್ಕೆ ಸುರಕ್ಷಿತ ಮತ್ತು ಅಡೆತಡೆ ಇಲ್ಲದ ಪ್ರಯಾಣಕ್ಕೆ ಅನುವು ಮಾಡಿಕೊಡಲಿದೆ. ಜೊತೆಗೆ ಸೋನಾಮಾರ್ಗ್ನ ಚಳಿಗಾಲದ ಪ್ರವಾಸೋದ್ಯಮ ಉತ್ತೇಜನಕ್ಕೆ ಬಲ ತುಂಬಲು ಹಾಗೂ ಸ್ಥಳೀಯ ಜೀವನೋಪಾಯವನ್ನು ಹೆಚ್ಚಿಸಲು ನೆರವಾಗಲಿದೆ. का निर्माण किया, जिसका अवलोकन पर्यटक है उनकी जो यात्रा है उसको इसके जरिए सुगम बनाया जाएगा और उनकी जो यात्रा होगी वो सुखद भी होगी। न सिर्फ यात्रा सुखद होगी बल्कि